ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಸಂದೇಶದ ಶಿರೋನಾಮೆ ಪ್ರೀತಿಸಿರಿ ಎಂಬುದಾಗಿ. ನಾವು ಯಾವ ರೀತಿಯಾಗಿ ಪ್ರೀತಿಸಬೇಕು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಬೇಕು. ಮೊದಲನೇದಾಗಿ ಸತ್ಯೋಪದೇಶಕ್ಕೆ ನಾವು ವಿಧೇಯರಾಗಿದ್ದುಕೊಂಡು ನಾವು ಶುದ್ಧರಾಗುತ್ತೇವೆ. ಶುದ್ಧರಾದಂತ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನೊಬ್ಬರು ಯಥಾರ್ಥವಾಗಿಯೂ ನಿಷ್ಕಪಟವಾಗಿಯೂ ಪ್ರೀತಿಸಬೇಕು. ಸಹೋದರರನ್ನು ನಾವು ಯಾವ ರೀತಿಯಾಗಿ ಪ್ರೀತಿಸುತ್ತೇವೋ ಅದೇ ರೀತಿಯಾಗಿ ಬೇರೆಯವರನ್ನು ಕೂಡ ಪ್ರೀತಿಸಬೇಕೆಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸತ್ಯ ಉಪದೇಶಕ್ಕೆ ನಾವು ಕಿವಿಗೊಟ್ಟವರಾಗಿದ್ದೇವೆ. ನಾವು ಸತ್ಯವೇದಕ್ಕೆ ವಿಧೇಯರಾಗಿದ್ದೇವೆ. ಸತ್ಯವೇದದ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರು ನಾವು ಪ್ರೀತಿಸುವಂತವರಾಗಬೇಕು. ನಿಷ್ಕಪಟವಾದ ಪ್ರೀತಿ ನಮ್ಮದಾಗಿರಬೇಕು. ಈ ರೀತಿಯಾಗಿ ನಾವು ಪ್ರೀತಿಸುವಾಗ ಸತ್ಯ ಉಪದೇಶಕ್ಕೆ ಸತ್ಯವೇದಕ್ಕೆ ನಾವು ಕಿವಿಗೊಟ್ಟಿದ್ದೇವೆ. ನಾವು ಶುದ್ಧರಾಗಿದ್ದೇವೆ. ಶುದ್ಧರಾಗಿರುವುದಕ್ಕಾಗಿಯೇ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸಹೋದರರ ಈ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಲೋಕದ ಪ್ರೀತಿಯನ್ನು ನೋಡುವಾಗ ಅದು ಕ್ಷಣಿಕವಾದಂತದಾಗಿದೆ. ಈ ಲೋಕದ ಪ್ರೀತಿ ಸೌಂದರ್ಯ ನೋಡಿ, ಹಣ ಆಸ್ತಿ ಅಂತಸ್ತು ನೋಡಿ, ಅಂದ ಚಂದವನ್ನು ನೋಡಿ ಈ ಲೋಕದ ಪ್ರೀತಿ ಬರುವಂತದಾಗಿದೆ. ಆದರೆ ಈ ಸತ್ಯವೇದದ ಪ್ರೀತಿ ಅದು ನಿತ್ಯ ನಿರಂತರವಾಗಿದೆ. ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಆತನ ಶಿಲುಬೆಯ ಮರಣವನ್ನು, ಆತನ ದೇಹದಲ್ಲಿರ್ತಕ್ಕಂಥ ಎಲ್ಲಾ ರಕ್ತವನ್ನು ನಮಗಾಗಿ ಸುರಿಸಿದನು. ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ಅಂತ ಪ್ರೀತಿ ನಮ್ಮಲ್ಲಿರಬೇಕು. ನನ್ನ ನೆರೆಯವನ ಮೇಲೆ, ನನ್ನ ಸಹೋದರನ ಮೇಲೆ, ನನ್ನ ಬಂಧು ಮಿತ್ರರ ಮೇಲೆ, ನನ್ನ ಕುಟುಂಬದ ಮೇಲೆ, ಪ್ರತಿ ಒಬ್ಬೊಬ್ಬರ ಮೇಲೆ ನಿಷ್ಕಪಟವಾದ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ, ಸತ್ಯವೇದದ ಪ್ರೀತಿ, ಶುದ್ಧ ಹೃದಯ, ಶುದ್ಧರಾಗಿದ್ದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಹೃದಯ ಪೂರ್ವಕವಾಗಿ ಪ್ರೀತಿಸುತ್ತಾ, ಯಥಾರ್ಥವಾಗಿ ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಾವು ಸತ್ಯವೇದಕ್ಕೆ ವಿಧೇಯರಾಗಿದ್ದುಕೊಂಡು ಶುದ್ಧರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು. ನಮ್ಮ ಜೀವಿತದಲ್ಲಿ ಕಪಟ ಇರುವುದಾದರೆ, ನಮ್ಮ ಜೀವಿತದಲ್ಲಿ ಅಪನಂಬಿಕೆ ಇರುವುದಾದರೆ ಅದೆಲ್ಲವೂ ತೆಗೆದು ಹಾಕಿ ಸತ್ಯವೇದಕ್ಕೆ ನಾವು ವಿಧೇಯರಾಗಿದ್ದೇವೆ. ನಾವು ಶುದ್ಧರಾಗುತ್ತಾ ಆ ಶುದ್ಧತೆಯಲ್ಲಿ ಇದ್ದು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಯಥಾರ್ಥ ಹೃದಯದಿಂದ ಪ್ರೀತಿಸುತ್ತಾ, ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಸತ್ಯವೇದವನ್ನು ನಾವು ಯಾವಾಗ ತಿಳಿದುಕೊಂಡಿದ್ದೇವೋ, ಈ ಸತ್ಯವೇದವನ್ನು ನಾವು ಯಾವಾಗ ವಿಧೇಯರಾಗಿದ್ದೇವೋ ಆವಾಗ ನಮ್ಮ ಜೀವಿತ ಶುದ್ಧೀಕರಿಸಲ್ಪಟ್ಟಿತ್ತು. ನಾವು ಶುದ್ಧರಾಗಿದ್ದೇವೆ. ಈ ಸತ್ಯವೇದ ತಿಳಿಯುವುದಕ್ಕಿಂತ ಮುಂಚಿತ ಜೀವಿತ ಪಾಪದ ಜೀವಿತ, ನಾಶದ ಮಾರ್ಗ, ಹೇಳಿಕೊಳ್ಳಲಾಗದೇ ಇರ್ತಕ್ಕಂಥ ಜೀವಿತ ನಮ್ಮದಾಗಿತ್ತು. ಈ ಸತ್ಯವೇದವನ್ನು ನಾವು ಯಾವಾಗ ತಿಳಿದುಕೊಂಡಿದ್ದೇವೋ ಆವಾಗಿನಿಂದ ನಮ್ಮ ಜೀವಿತದಲ್ಲಿ ಯಾವಾಗಲೂ ಪೂರ್ಣ ಹೃದಯದಿಂದ ಪ್ರೀತಿಸುವಂಥದ್ದು, ಯಥಾರ್ಥವಾದ ಪ್ರೀತಿ. ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಸತ್ಯವೇದಕ್ಕೆ ವಿಧೇಯರಾಗಿದ್ದೇವೆ ಆದಾಗಲೂ ಕೂಡ ನಮ್ಮ ಜೀವಿತ ಶುದ್ಧವಾದ ಜೀವಿತ, ಪರಿಶುದ್ಧವಾದ ಜೀವಿತ ಇದೆನಾ? ನಮ್ಮ ಪ್ರೀತಿ ಹೃದಯ ಪೂರ್ಣವಾಗಿ ಯಥಾರ್ಥವಾದ ಪ್ರೀತಿ ನಮ್ಮದಾಗಿದೆನಾ?
ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ಜೀವಿತವನ್ನು ಪರಿಶುದ್ಧಗೊಳಿಸುತ್ತಾ ಪ್ರೀತಿಯಲ್ಲಿ ನೆಲೆಸಿದವರಾಗಿಟ್ಟುಕೊಂಡು ಯಥಾರ್ಥವಾದ ಪ್ರೀತಿಯನ್ನು ಈ ಲೋಕದ ಜನರಿಗೆ ತೋರಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯರಿಗೆ ಆಶೀರ್ವದಿಸಲಿ. ಆಮೆನ್.